ಹಾ, ಸರ್ವರಿಗೂ ಸುಸ್ವಾಗತ. ಪಾರಿಭಾಷಿಕ ಶಬ್ದದ ವಿವರಣೆ. ವೇದಾಂತಗಳಲ್ಲಿ ಬಹಳ ಮಟ್ಟಿಗೆ ಪದೇ ಪದೇ ಬಳಸುವಂತಹ ಪದಗಳು ಯಾವುದು ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಅಂತ. ಜ್ಞಾನೇಂದ್ರಿಯಗಳು ಅಂದರೆ ಜ್ಞಾನ ಅಂದರೆ ಅರಿವು. ಅರಿವನ್ನುಂಟು ಮಾಡುವ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಾರೆ. ಅಲ್ಲಿ ಕಣ್ಣು ರೂಪದ ಜ್ಞಾನ ಉಂಟು ಮಾಡುತ್ತೆ, ಕಿವಿ ಶಬ್ದ ಜ್ಞಾನ ಉಂಟು ಮಾಡುತ್ತೆ, ಮೂಗು ವಾಸನಾ ಜ್ಞಾನವನ್ನ, ಚರ್ಮ ಸ್ಪರ್ಶ ಜ್ಞಾನವನ್ನ, ನಾಲಿಗೆ ರುಚಿ ಜ್ಞಾನವನ್ನು ಉಂಟು ಮಾಡುತ್ತೆ. ಆಯಾಯ ಅರಿವನ್ನುಂಟು ಮಾಡುವುದರಿಂದ ಆಯಾ ಇಂದ್ರಿಯಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಅರಿವನ್ನುಂಟು ಮಾಡುವ ಇಂದ್ರಿಯ ಜ್ಞಾನೇಂದ್ರಿಯ. ಇದನ್ನು ಹೀಗೂ ಹೇಳ್ತಾರೆ, ಆಕಾಶದಿಂದ ಕಿವಿ ಉಂಟಾಗಿದೆ. ಆಕಾಶ ತತ್ವವು ತನ್ನನ್ನ ಗುರುತಿಸೋಕ್ಕೋಸ್ಕರವಾಗಿ ತನ್ನ ಗುಣವಾದ ಶಬ್ದವನ್ನು ಅರಿಯುವುದಕ್ಕಾಗಿ ಅಧ್ಯಾತ್ಮವಾಗಿ ಪ್ರತಿಯೊಬ್ಬರಿಗೂ ಕಿವಿಯನ್ನು ಆಕಾಶ ತತ್ವವೇ ಕೊಟ್ಟಿದೆ ಅಂತಲೂ ಹೇಳ್ತಾರೆ. ಅದು ಯುಕ್ತಿಗೂ ಹೊಂದತ್ತೆ, ಶಾಸ್ತ್ರ ಸಮ್ಮತಬಹುದು, ಅದನ್ನೇನು ವಿರೋಧ ಮಾಡಬೇಕಾಗಿಲ್ಲ. ಹಾಗೆ ವಾಯು ಸ್ಪರ್ಶೇಂದ್ರಿಯವನ್ನು, ತೇಜಸ್ಸು ಚಕ್ಷುರೇಂದ್ರಿಯವನ್ನು, ಅಪ್ಪು ನೀರು ರಸನೇಂದ್ರಿಯವನ್ನು, ಭೂಮಿ ಘ್ರಾಣೇಂದ್ರಿಯವನ್ನು ಕೊಟ್ಟಿದೆ ಅಂತ. ಇದಕ್ಕೆ ಯಾಕೆ ಇಂದ್ರಿಯ ಅಂತ ಯಾಕಂತಾರೆ ಅಂತ. ಅದಕ್ಕೆ ಶ್ರುತಿಯೇ ಇದಂ ದ್ರ ಇತಿ ಇಂದ್ರ ಅಂತ ಹೇಳಿದೆ. ಇದಂ ಅಂದ್ರೆ ಮುಂದಿರೋದನ್ನ ಕಾಣುತ್ತದೆ ಅಂತ. ಇದಂ ರೂಪಂ ಪಶ್ಯತಿ ಇತಿ ಚಕ್ಷು ಇಂದ್ರ ಇಂದ್ರಿಯ. ಅದು ಇಂದ್ರಸ್ಯ ಭಾವ ಇಂದ್ರಿಯ ಅಂತ ಮಾಡ್ಕೋದು. ಇಂದ್ರವಾಗಿರೋದು, ಇಂದ್ರ ಅಂದ್ರೆ ಒಡೆತನ, ಒಡೆತನವನ್ನು ಇಟ್ಟುಕೊಂಡದ್ದು ಇಂದ್ರಿಯ. ಇಂದ್ರ ಅಂದ್ರೆ ಒಡೆಯ ಅಂತ. ಅದನ್ನುಳ್ಳದ್ದು ಇಂದ್ರಿಯ ಅಂತ. ಕಣ್ಣು ರೂಪದ ವಿಷಯಕ್ಕೆ ಇಂದ್ರತ್ವವನ್ನು ಪಡ್ಕೊಂಡಿದೆ. ಹಾಗೆ ಕಣ್ಣು ರೂಪದಕ್ಕೆ ಇಂದ್ರಿಯ ಅನ್ಸ್ಬಿಟ್ಟು ಅದು ಚಕ್ಷುರಿಂದ್ರಿಯ, ರೂಪಜ್ಞಾನೇಂದ್ರಿಯ, ರೂಪದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಕಿವಿಯು ಶಬ್ದದ ಇದು ಈ ಮುಂದಿರುವ ಶಬ್ದವನ್ನ ಇದಂ ದ್ರ, ಇಲ್ಲಿ ದ್ರಾನ ಶಬ್ದಕ್ಕೆ ಅರ್ಥ ಅರಿವು ಅಂತ ಅರ್ಥವೇ ಹೊರತು ಕಣ್ಣಿಂದ ಕಾಣೋದು ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಇಂದ್ರಿಯವು ಆ ಇದಂ ಅಂದ್ರೆ ಅದ ತನ್ನ ಮುಂದಿರುವ ವಿಷಯವನ್ನ ದ್ರ ಅರಿಯತ್ತೆ, ಕಾಣುತ್ತೆ. ಇದು ಇದಂ ದ್ರ ಇದು ಇಂದ್ರಿಯ ಅಂತ. ಅದೇ ಇಂದ್ರಸ್ಯ ಭಾವ ಅನ್ನೋದು ಇಂದ್ರಿಯ ಅಂದ್ರೆ ಈ ಪ್ರತ್ಯಯ ಬಂದಿ ಮಾಡ್ಕೋಬಹುದು. ಇದು ಎಷ್ಟೇ ಯಾರಿಗೆ ಇದಾದರೂ ಆಯಾ ಇಂದ್ರಿಯ ಆಯಾ ವಿಷಯವನ್ನೇ ಅರಿಯತ್ತೆ ಹೊರತು ಇನ್ನೊಂದು ವಿಷಯಕ್ಕೆ ಅದು ಕೈ ಹಾಕೋದೇ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಸ್ವವಿಷಯ ಶೂರಾಣಿ ಪ್ರಮಾಣಾನಿ ಅಂತ. ಆ ಇಂದ್ರಿಯಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅವರು ಸಮರ್ಥನೆ ಹೊರತು ಬಾಕಿ ವಿಷಯ ಅದಕ್ಕೆ ಏನು ಗೊತ್ತಿಲ್ಲ. ರೂಪದ ಬಗ್ಗೆ ಕಣ್ಣಿಗೆ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅನ್ನತ್ತೆ. ಅದು ಬರೀ ಇದನ್ನೇ ಹೇಳುತ್ತೆ, ಆ ರೂಪವನ್ನ ನೋಡು ಅದು ಅಂತ ಇದು ಮಾಡುತ್ತೆ. ರೂಪದ ವಿಷಯಕ್ಕೆ ಮಾತ್ರ ಹೇಳುತ್ತೆ. ಇದು ಅದರ ಬಗ್ಗೆ ಅಸಾಧಾರಣವಾದ ಅರಿವನ್ನುಂಟು ಮಾಡುತ್ತೆ. ಆದ್ದರಿಂದ ಅದಕ್ಕೆ ರೂಪದ ಜ್ಞಾನೇಂದ್ರಿಯ. ಹಾಗೆ ಶಬ್ದದ ವಿಷಯಕ್ಕೆ ಅಸಾಧಾರಣವಾದ ಅರಿವನ್ನುಂಟು ಮಾಡುತ್ತದೆ. ಆದ್ದರಿಂದ ಅದು ಶ್ರೋತ್ರೇಂದ್ರಿಯ, ಶ್ರವಣೇಂದ್ರಿಯ ಅಂತ ಅದು. ಹೀಗೆ ಅರಿವನ್ನು ಉಂಟು ಮಾಡುವ ಇಂದ್ರಿಯಕ್ಕೆ ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ನಮಗೆ ಹೊರಗಡೆ ಇರುವ ಪ್ರಪಂಚದಲ್ಲಿರುವ ಪದಾರ್ಥದ ಜ್ಞಾನ 5 ಇಂದ್ರಿಯಗಳ ಮೂಲಕವಾಗಿಯೇ ಆಗೋದು. 6ನೇ ಇಂದ್ರಿಯವೂ ಇಲ್ಲ, 6ನೇ ವಿಷಯವೂ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಪ್ರಪಂಚದಲ್ಲಿ 5 ವಿಷಯ ಇರೋದು. 6ನೇ ವಿಷಯವಿಲ್ಲ, ಅದಕ್ಕೆ 6ನೇ ಇಂದ್ರಿಯವೂ ಬೇಕಿಲ್ಲ. ಇನ್ನು ಕರ್ಮೇಂದ್ರಿಯ ಅಂತ 5 ಹೇಳ್ತಾರೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಾನ. ವಾಕ್ ಅಂದ್ರೆ ಬಾಯಿ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಅಂದ್ರೆ ಮಲದ್ವಾರ, ಉಪಸ್ಥಾನ ಅಂದ್ರೆ ಮೂತ್ರದ್ವಾರ. ಇದು ಬರೀ ಕ್ರಿಯೆಯನ್ನು ಮಾಡುತ್ತೆ ಹೊರತು ಇದರಿಂದ ಅರಿವು ಉಂಟಾಗಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ವಾಗೀಂದ್ರಿಯ ಇದೆಯಲ್ಲ, ವಾಗೀಂದ್ರಿಯ ಒಂದು ರೀತಿ ಎಲ್ಲಾ ಇಂದ್ರಿಯ ಜೊತೆಯಲ್ಲಿಯೂ ಅದು ಮಾತಾಡುತ್ತೆ. ನೋಡಿದ್ದನ್ನು ಹೇಳುತ್ತೆ, ಕೇಳಿದ್ದನ್ನು ಹೇಳುತ್ತೆ, ಮೂಸಿದ್ದನ್ನು ಹೇಳುತ್ತೆ, ಮುಟ್ಟಿದ್ದನ್ನು ಹೇಳುತ್ತೆ, ರುಚಿ ನೋಡಿದ ಬಗ್ಗೆನೂ ಹೇಳುತ್ತೆ. ಆದ್ರೆ ಒಂದು ಇಂದ್ರಿಯಿಂದ ಅರಿವು ಆದ್ಮೇಲೆ ಅದ್ರ ಬಗ್ಗೆ ಅದು ಎಕ್ಸ್ಪ್ಲನೇಷನ್ ವಿವರಣೆ ಕೊಡುತ್ತದೆ ಹೊರತು ಹೊಸದಾಗಿ ಅದರಿಂದ ಒಂದು ಅರಿವು ಉಂಟಾಗಲ್ಲ. ಅದು ವಾಕು ಕ್ರಿಯಾತ್ಮಕ, ಕ್ರಿಯೆಯಿಂದ ವ್ಯಾಪಾರದಿಂದ ಅರಿವಾಗಲ್ಲ, ಪ್ರಮಾಣದಿಂದ ಅರಿವು ಉಂಟಾಗುತ್ತೆ. ಪ್ರಮಾಣಗಳು 5 ಆದ್ದರಿಂದ ಜ್ಞಾನೇಂದ್ರಿಯ. ಆದರೆ ವೇದ ಏನಿದೆ
ಅದು ವಾಗೀಂದ್ರಿಯವನ್ನೇ ಆಶ್ರಯಿಸಿಕೊಂಡಿದೆಯಾದ್ರಿಂದ ಅದನ್ನು ಪ್ರಮಾಣ ಅಂತ ಕಂಡ್ತಾರೆ. ವಾಕನ್ನು ಜ್ಯೋತಿಸು ಬೆಳಕು ಅಂತಾರೆ. ಅದು ಇದರಲ್ಲಿ ಸ್ವಯಂ ಜ್ಯೋತಿ ಬ್ರಾಹ್ಮಣದಲ್ಲಿ ಅಸ್ತಮಿತೆ ಆದಿತ್ಯೆ ಶಾಂತೆ ಅಗ್ನೋ ಶಾಂತಾಯಾಂಬಾಚಿ, ಸೂರ್ಯಾಸ್ತಮಾನವಾದ ಮೇಲೆ ಚಂದ್ರಾಸ್ತಮಾನವಾದ ಮೇಲೆ ಅಗ್ನಿಯು ಆರೋದ್ಮೇಲೆ ಯಾವುದು ಬೆಳಕು ಮನುಷ್ಯನಿಗೆ ಅಂದ್ರೆ ವಾಕ್ಯ ಬೆಳಕು ಅಂತಂತೆ. ವಾಗಿಂದ್ರಿಯದಿಂದ ವ್ಯವಹಾರ ಮಾಡ್ತಾನೆ ಅಂತ. ನಾನಿಲ್ಲಿ ಕತ್ಲೆಯಲ್ಲಿ ನಾನಿಲ್ಲಿದ್ದೀನಿ, ಆ ಸೆಲ್ಫ್ ಮೇಲೆ ಬೆಂಕಿ ಬೆಟ್ಟ ಇದೆ, ಅದರ ಪಕ್ಕದಲ್ಲಿ ಮೊಂಬತ್ತಿ ಇದೆ, ಅದನ್ನು ಹಚ್ಚುವಂದಾಗ ನನಗೆ ಅರಿವು ಉಂಟಾಗತ್ತೆ. ಅದು ವಾಕನ್ನು ಒಂದು ಅರಿವುಂಟು ಮಾಡುವ ಸಾಧನ ಅನ್ನೋ ತರ ಬೆಳೆದಿದ್ದಾರೆ. ಆದರೆ ಬೇರೆ ಇಂದ್ರಿಯದ ಕಂಡದ್ದನ್ನು ಅನುವಾದವೇ ಹೊರತು ಆಗಿಂದ್ರಿಯದಿಂದ ಹೊಸದಾದ ಅರಿವು ಆಗುವುದಿಲ್ಲ. ಎಷ್ಟೇ ನಡೀತಾ ನಡೆಯೋದ್ರಲ್ಲಿ ಒಂದು ಸ್ಕಿಲ್ ಬರ್ಬೋದು, ಅದ ಟೈಪಿಂಗ್ ಮಾಡೋದ್ರಿಂದ ಅದೊಂದು ಇದು ಬರುವುದು, ಒಂದು ಕೌಶಲ್ಯತೆ ಬರ್ಬೋದು. ಡ್ರೈವಿಂಗ್ ಒಂದು ಕೌಶಲ್ಯತೆ ಬರ್ಬೋದು. ಆದ್ರೆ ಕ್ರಿಯಾ ಕೌಶಲ್ಯತೆ ಉಂಟಾಗುತ್ತೆ ಹೊರತು ಅರಿವು ಅನ್ನೋದು ಜ್ಞಾನೇಂದ್ರಿಯದಿಂದಲೇ ಆಗುತ್ತೆ. ಆದ್ರಿಂದಲೇ ನಮ್ಮ ಶಾಸ್ತ್ರಕಾರರು ವಾಗಿಂದ್ರಿಯವನ್ನ ಕರ್ಮೇಂದ್ರಿಯ ಅಂತಲೂ, ಮಾತಾಡೋದು ಒಂದು ಕ್ರಿಯೆ ವ್ಯಾಪಾರ. ಹಾಗೆ ಕೈಯಿಂದ ಕೊಡೋದು, ತಗೊಳ್ಳೋದು, ದಬ್ಬೋದು, ನೂಕೋದು, ಎತ್ತೋದು ಇದೆಲ್ಲ ಕರ್ಮೇ ಪಾಣಿ ಇಂದ್ರಿಯದ ಪಾಣಿ ಇಂದ್ರಿಯವಾದ ಕೈಯಿನ ಕೆಲಸಗಳು. ಹಾಗೆ ನಡೆಯೋದು, ಒದಿಯೋದು, ಅಂಕೋದು ಇತ್ಯಾದಿಗಳು ಪಾದದು ವಿಷಯ. ಹಾಗೆ ದೇಹದ ಮನವನ್ನ ಹೊರಗೆ ತಳ್ಳಿ ಹಾಕೋದು ದ್ವಾರ. ಅದಕ್ಕೆ ಮೂತ್ರ ವಿಸರ್ಜನೆ ಮತ್ತು ಆನಂದವನ್ನೂ ಅನುಭವಿಸ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಫಸ್ಟ್ ಆನಂದಯುತವ್ಯಂತ ಅಂತ ಹೇಳಿ ಅದನ್ನು ಈಗ ಹೇಳಿದೆ. ಒಟ್ಟಿನಲ್ಲಿ ಏನೇ ಆಗಲಿ ಇದು 5 ಕರ್ಮೇಂದ್ರಿಯ ಕ್ರಿಯೆಯನ್ನು ಮಾಡುವ ಇದು ಇದೆಯಾ. ಆದ್ರೆ ಮನಸ್ಸಿಗೆ ಮಾತ್ರ ಇದು 5ರಿಂದಲೂ ಒಂದು ಅರಿವು ಉಂಟಾಗುತ್ತೆ. ಅದೊಂದು ವಿಶೇಷ. ಮನಃಷ್ಠಾನೇಂದ್ರಿಯಾಣಿ ಭಗವಂತ ಈ 5 ಜ್ಞಾನೇಂದ್ರಿಯ ಜೊತೆಗೆ ಮನಸ್ಸನ್ನ ಒಂದು ಇಂದ್ರಿಯ ಅಂತ ಪರಮಾತ್ಮ ಕರೀತಾನೆ. ಯಾಕೆಂದ್ರೆ ಈ ಜ್ಞಾನೇಂದ್ರಿಯದ ವ್ಯಾಪಾರದ ಅಲ್ಲದೇನೆ ಮನಸ್ಸಿಗೆ ತನ್ನದಾದ ಒಂದು ಭೂತ ಭವಿಷ್ಯದ ವರ್ತಮಾನದ ಅರಿವಿದೆ. ಯಾಕೆಂದ್ರೆ ಭೂತವನ್ನು ನೆನ್ನೆದನ್ನ ಕಡಿದು ನೋಡೋಕ್ಕಾಗಲ್ಲ, ನೆನ್ನೆದನ್ನು ಕೇಳೋಕ್ಕೂ ಆಗಲ್ಲ. ಹಾಗೆ ನೆನ್ನೆದನ್ನ ಯಾವ ಇಂದ್ರಿಯದಿಂದಲೂ ವಿಷಯ ಮಾಡ್ಕೊಳಕ್ಕಾಗಲ್ಲ. ಮನಸ್ಸು ನೆನ್ನೆದನ್ನು ಅರಿಯುತ್ತೆ, ನಾಳೆದನ್ನು ಅರಿಯುತ್ತೆ, ಮುಂದಿನ ವರ್ಷದನ್ನು ಅರಿಯುತ್ತೆ, ಹಿಂದಿನ ವರ್ಷದನ್ನು ಅರಿಯುತ್ತೆ. ತ್ರೈಕಾಲಿಕ ವೃತ್ತಿ ಮನಃ ಅಂತ. ಅದಕ್ಕೆ ಮನಸ್ಸು ಇದು ಎಲ್ಲಾ ಜೊತೆಯಲ್ಲಿ ಸೇರ್ಕೊಂಡ ಇಂದ್ರಿಯ ಹೌದು, ಸ್ವತಂತ್ರವಾದ ಇಂದ್ರಿಯವೂ ಹೌದು. ಅದನ್ನ ಮನಸ್ಸಿನ ಮೂಲಕ ನಡೆದದ್ದರ ಅರಿವು, ಕೊಟ್ಟದ್ದರ ಅರಿವು, ಅಥವಾ ಗುದದ್ದಾರರ ಅರಿವು, ಪಶ್ಚ ಅರಿವು, ವಾಗಿಂದ ಅರಿವಾಗೋದ್ರಿಂದ ಮನಸ್ಸಿಗೆ ಆ ಕ್ರಿಯೆಯಿಂದ ಅರಿವಾಗುತ್ತೆ. ಆದ್ರೆ ಕ್ರಿಯೆ ಅರಿವಿನ ರೂಪ ಅಲ್ಲ. ಹಾಗೆ ಇದು ಕರ್ಮೇಂದ್ರಿಯ ಅಂದ್ರು, ಈ ಚಕ್ಷುರಾದಿಗಳನ್ನು ಜ್ಞಾನೇಂದ್ರಿಯ ಅಂದ್ರು. ಅದನ್ನ ಮನಸ್ಸನ್ನ ಈ 10ಕ್ಕೂ ಸೇರಿಕೊಂಡಂತಹ ತ್ರೈಕಾಲಿಕ ವೃತ್ತಿ ಸ್ವತಂತ್ರವಾದ ಒಂದು ಇಂದ್ರಿಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಮನಸ್ಸಿಗೆ ಅಂತಃಕರಣ ಅಂತ ಇನ್ನೊಂದು ಹೆಸರು. ಇದಕ್ಕೆ ಬಹಿಕರಣ, ಕರಣ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಹೊರಗಡೆಯಲ್ಲಿರ್ತಕ್ಕದ್ದನ್ನ ಅರಿಯುವಂಥದ್ದಾದ್ದರಿಂದ ಚಕ್ಷುರಾದಿಗಳು ಬಹಿಕರಣ. ಆದರೆ ಮನಸ್ಸು ಒಳಗಿರುವ ಆತ್ಮನನ್ನೂ ಅರಿಬೇಕು. ಆವಾಗಲೇ ಅದು ನಿಜವಾಗಿ ಅಂತಃಕರಣ ಅನ್ಸ್ಕೊಳ್ಳುತ್ತೆ. ನಾವು ಕೇವಲ ಹಸಿವು, ಬಾಯಾರಿಕೆ, ಸುಖ, ದುಃಖ, ಸಂತೋಷ, ಬೇರೆ ಉದ್ವೇಗ, ಭಯ, ತಳಮಳ ಇತ್ಯಾದಿ ಕೆಲವೊಂದು ಮಾತ್ರ ಅರಿತಾ ಇದ್ದೀವಿ. ಅಷ್ಟರಿಂದಲೇ ಅದು ಅಂತಃಕರಣ ಅಂತ ಅನಿಸ್ಕೊಂಡಿದೆ ಅಂದ್ಕೊಂಡಿದ್ದೀವಿ. ಆದರೆ ನಿಜವಾಗಿ ಅಂತಃಕರಣತ್ವ ತೀರ ಒಳಗಿರುವಂತಹ ಆತ್ಮವನ್ನು ಅರಿಯೋದ್ರಿಂದ ನಿಜವಾಗಿ ಅದು ಅಂತಃಕರಣ, ಅದು ಇಂದ್ರಿಯ ಅನ್ಸ್ಕೊಳ್ತದೆ. ಅಲ್ಲ, ಆತ್ಮ ಮನಸ್ಸಿಗೆ ಅಂತಃಕರಣ ಸಿಗ್ತಾನು ಅಂದ್ರೆ ಆತ್ಮ ಮನಸ್ಸಿಗೆ ವಿಷಯವಾಗಿ ಇದು ಅಂತ ತಿಳಿದೇ ಹೋದ್ರೆ ಆತ್ಮನಷ್ಟು ಸ್ವಚ್ಛವಾಗಿ, ತಿಳಿಯಾಗಿ, ಸಮವಾಗಿ ನಿಂತು ಬಿಟ್ರೆ ಆತ್ಮನು ಅಲ್ಲಿ ಮಾರಿ ಹೊಳೆದು ತೋರ್ತಾನೆ ಅನ್ನೋದ್ರಿಂದ ಮನಸ್ಸಿಗೆ ಆತ್ಮ ಗೊತ್ತಾಗ್ತಾನೆ ಅಂತ ಉಪನಿಷತ್ತು ಹೇಳಿದೆ. ಮನಸ್ಸೈವೇದ ಮಾಪ್ತವ್ಯಂ, ಮನಸ್ಸೈವಾನು ದ್ರಷ್ಟವ್ಯಂ ಅಂತ. ಮನಸ್ಸೈವಾನು ದ್ರಷ್ಟವ್ಯಂ, ಮನಸ್ಸೈವೇದ ಮಾಪ್ತವ್ಯಂ ಇದೆ. ಅಲ್ಲೂ ಶಂಕರಾಚಾರ್ಯ ಬರೀತಾರೆ, ಮನಸ್ಸಿಗೂ ಇದು ಅಂತ ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ. ಮನಸ್ಸು ಆತ್ಮನ ಬಗ್ಗೆ ತಪ್ಪು ಕಲ್ಪನೆಯನ್ನು ಬಿಡಿಯೋದ್ರಿಂದ ಮನಸ್ಸನ್ನು ಇಂದ್ರಿಯ ಅಂತ ಅನ್ಬಹುದು ಅಂತ. ಇನ್ನೊಂದು ಕಡೆಯಲ್ಲಿ ಶಾಸ್ತ್ರಾಚಾರ್ಯೋಪದೇಶ ಸಂಸ್ಕೃತಂ ಮನಃ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕಾರಣಂ ಅಂತ. ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ, ಶಮದಮಾದಿಗಳ ಸಂಸ್ಕಾರ, ಇದನ್ನು ಹೊಂದಿದಂತಹ ಮನಸ್ಸು ಆತ್ಮವನ್ನು ಅರಿಯುವುದಕ್ಕೆ ಸಾಧನವಾಗುತ್ತೆ ಅಂತ ಒಂದ್ ಕಡೆ ಬಂದಿದ್ದಾರೆ. ಹಾಗಾಗಿ ಅಂತಃಕರಣ, ಒಳಗಿನ ಕರಣ, ಒಳಗಿರುವ ಆತ್ಮನ ಬಗ್ಗೆ ವಿಚಾರ ಮಾಡುವ, ತಿಳಿದುಕೊಳ್ಳುವ ಒಂದು ಇಂದ್ರಿಯ ಅಂತ ಕರೀಬಹುದು. ಭಗವಂತನು 15ನೇ ಅಧ್ಯಾಯದಲ್ಲಿ ಮನಃಷ್ಠಾನೇಂದ್ರಿಯಾಣಿ ಅಂತ ಹೇಳಿ 6ನೇ ಇಂದ್ರಿಯ ಮನಸ್ಸು ಅಂತ ಕರೀತಾರೆ.
ಹೀಗೆ ಇಂದ್ರಿಯಗಳನ್ನ ನಾವು ಈ ರೀತಿ ವಿವೇಕ ಮಾಡ್ಕೋಬೇಕು, ವಿಂಗಡ ಮಾಡ್ಕೋಬೇಕು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಕ್ರಿಯಾಪ್ರಧಾನವಾದ ಕ್ರಿಯೆಯನ್ನು ಮಾಡುವ ಇಂದ್ರಿಯವು ಕರ್ಮೇಂದ್ರಿಯ, ಅರಿವನ್ನುಂಟು ಮಾಡುವ ಇಂದ್ರಿಯವು ಜ್ಞಾನಿ. ಅಲ್ಲಿ ಅರಿವಲ್ಲಿ ಕ್ರಿಯೆ ಆಗೋಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಸೂಕ್ಷ್ಮ ನೋಡೋದಂದ್ರೆ ಅರಿವಿಗೆ ಅಡ್ಡಿಯಾಗಿರೋದನ್ನ ತೆಗೆದು ಹಾಕೋದು ಅಷ್ಟನ್ನೇ ಮಾಡುತ್ತೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಕಣ್ಣು ರೂಪಜ್ಞಾನ ಉಂಟು ಮಾಡುತ್ತೆ ಅಂತ ನಾವು ಒಂದು ವ್ಯವಹಾರ ದೃಷ್ಟಿಗೆ ಒಪ್ಕೊಂಡ್ರೆ, ಜ್ಞಾನ ಅನ್ನೋದು ಉಂಟಾಗದೇ ಇರುವಂತಹದ್ದಾದ್ರಿಂದ ಅದರ ಬಗ್ಗೆ ಇರುವ ಅಡ್ಡಿಯನ್ನು ಕಳೆಯೋದು ಅಷ್ಟನ್ನೇ ಮಾಡುತ್ತೆ, ಜ್ಞಾನ ತಾನೇ ತೋರ್ಕೊಳ್ಳುತ್ತೆ ಅಂತ ಮಾಂಡೂಕ್ಯದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಇದೇ ರೀತಿ ಶಾಸ್ತ್ರವು ಆತ್ಮನ ಅರಿವನ್ನುಂಟು ಮಾಡಲ್ಲ, ಆತ್ಮನ ಅರಿವಿಗಿರುವ ಅಡ್ಡಿಯನ್ನ ತೆಗೆದುಹಾಕತ್ತೆ, ತಪ್ಪುಳಿಕೆಯನ್ನು ತೆಗೆದುಹಾಕತ್ತೆ, ಆತ್ಮನ ಅರಿವು ತಾನೇ ತೋರ್ಕೊಳ್ಳುತ್ತೆ ಅಂತ ಈ ರೀತಿ ಅರಿವನ್ನ ವಿಭಾಗ ನಿರ್ಧಾರ ಮಾಡ್ತಾರೆ. ಮೊದಲು ಅರಿವನ್ನು ಉಂಟು ಮಾಡುತ್ತೆ ಅನ್ನೋ ಅಧ್ಯಾತ್ಮದಲ್ಲಿ ಒಪ್ಕೊಂಡು ಆಮೇಲೆ ತಪ್ಪುಳಿಕೆ ಕಳೆಯೋದಷ್ಟನ್ನೇ ಮಾಡುವುದು ಅಂತ. ಹೀಗೆ ಜ್ಞಾನೇಂದ್ರಿಯ ವ್ಯಾಪಾರ, ಕರ್ಮೇಂದ್ರಿಯ ವ್ಯಾಪಾರ ಮತ್ತೆ ಮನಸ್ಸು ಈ ರೀತಿ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5 ಮತ್ತೆ ಚಿತ್ತ ಮನ ಅಂತಃಕರಣದಲ್ಲಿ 4 ವ್ಯಾಪಾರ ಹೇಳ್ತಾರೆ. ಅದನ್ನು ಚೆನ್ನಾಗಿ ತಿಳ್ಕೊಬೇಕು. ಎಲ್ಲ ಕೇಳ್ತಾರೆ ಬುದ್ಧಿ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಅಹಂಕಾರ ಅಂದ್ರೆ ಏನು, ಚಿತ್ತ ಅಂದ್ರೆ ಏನು, ಚಿತ್ತ ಮನಸ್ಸು ಪರ್ಯಾಯ ಪದವ ಬೇರೆ ಬೇರೆನಾ, ಮನಸ್ಸು ಬುದ್ಧಿ ಚಿತ್ತ ಒಂದೇನ ಬೇರೆ ಬೇರೆನಾ ಅಂತ ತುಂಬಾ ಜನ ಕೇಳ್ತಾರೆ. ಎಷ್ಟೋ ಸಲ ಹೇಳಿದ್ರು ಅವ್ರಿಗೆ ನಿಲ್ಲೋದೇ ಅಲ್ಲ ತಲೆಯಲ್ಲಿ. ಅದನ್ನ ಸ್ಪಷ್ಟವಾಗಿ ಭಾಷ್ಯಕಾರ ವಿವರಣೆ ಮಾಡಿದ್ದಾರೆ. ನೀವು ತಿಳ್ಕೊಬೇಕು. ಚೇತಯತೆ ಇದು ಚಿತ್ತಂ, ಅವೇರ್ನೆಸ್, ಅಲರ್ಟ್ ಆಗಿರೋದು, ಎಚ್ಚರವಾಗಿದ್ದೀನಿ ಅಂತಂತೀವಲ್ಲ, ಆ ವೃತ್ತಿಗೆ ಚಿತ್ತ ಅಂತ. ಚಿತ್ತನ ಸಾಮಾನ್ಯವಾದ ಅರಿವು, ಅದನ್ನು ಉಳ್ಳದ್ದು ಅಂದ್ರೆ ಅಲರ್ಟ್ ಆಗಿರೋದು, ಅವೇರ್ನೆಸ್, ಒಂದು ಜಾಗರೂಕತೆಯಿಂದ ಇರೋದಿದೆಯಲ್ಲ. ಸಂಸ್ಕೃತದಲ್ಲಿ ಜಾಗರೂಕತೆ ಅಂತಾರೆ, ಜಾಗರೂಕತಾ, ಇಂಗ್ಲಿಷಲ್ಲಿ ಅವೇರ್ನೆಸ್ ಅಂತಾರೆ. ಅಲರ್ಟ್ ಆಗಿರೋದು ಅದು ಚೇತನ, ಅದು ಚಿತ್ತ ಅನ್ಸ್ಬಾರ್ದು. ಇನ್ನು ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಹೀಗೋ ಹಾಗೋ ಅಂತ ಡೌಟ್ ಹೊಡೆಯೋದು, ಮತ್ತೆ ಹೀಗೆ ಮಾಡ್ತೀವಿ ಪ್ಲಾನ್ ಮಾಡೋದು ಅಷ್ಟು ಮನಸ್ಸು. ಅಲ್ಲಿ ಕೆಲವು ಅವನಿಗೆ ಡೌಟ್ ಬಂದಾಗ ಹೀಗೋ ಅಂತ ಗೊಂದಲ ಆಗೋದು, ಆಂಬಿಗ್ಯುಟಿ ಅಂತ ಹೇಳ್ತಿರಲ್ಲ, ವಿಕಲ್ಪ ಮಾಡೋದು, ಅದು ಮನಸ್ಸೇ. ಇನ್ನು ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕ ಬುದ್ಧಿ ಬೈತಾರೆ ಶಂಕರಾಚಾರ್ಯ. ಇದಮಿತ್ತಂ ಅಂತ ತೀರ್ಮಾನ ಮಾಡೋದು, ಗೊತ್ತು ಮಾಡ್ಕೊಳ್ಳೋದು, ಅದು ಬುದ್ಧಿ ಅಂತ. ಯಾವುದನ್ನೇ ಆಗಲಿ ಯೋಚನೆ ಮಾಡಿದ್ದನ್ನ, ವಿಚಾರ ಮಾಡಿದ್ದನ್ನ ಕೊನೆಗೆ ತೀರ್ಮಾನ ಮಾಡುತ್ತಲ್ಲ, ತೀರ್ಮಾನ ಮಾಡೋದಕ್ಕೆ ಬುದ್ಧಿ ಅಂತಲೂ. ಇಲ್ಲಿ ಅಹಂಕಾರ ಅಂದ್ರೆ ನಾನು ಕನ್ನಡದಲ್ಲಿ ಜಂಬ ಅಂತ ಇಟ್ಕೊಂಡಿದ್ದೀವಿ, ವೇದಾಂತ ಶಾಸ್ತ್ರದಲ್ಲಿ ಜಂಬ ಅಂತ ಅಂದ್ಕೊಂಡಿಲ್ಲ. ಅಹಂಕಾರ ಅಂದ್ರೆ ಅಹಂ ಕೃತಿ ಅಹಂಕರಣಂ ಅಹಂಕಾರ ಅಂತ. ನಾನು ಎಂಬ ಅನಿಸಿಕೆ, ನಾನು ಒಂದು ಫೀಲಿಂಗ್, ಒಂದು ಅನಿಸಿಕೆ ನೀವು ಬಾಯಲ್ಲಿ ಹೇಳದೆ ಹೋದ್ರೆ ದಂಡಾಯಮಾನವಾಗಿ ಈ ನೋಡುವಾಗ ನಾನು ನೋಡ್ತಾ ಇದ್ದೀನಿ, ಕೇಳುವಾಗ ನಾನು ಕೇಳ್ತಾ ಇದ್ದೀನಿ, ಯೋಚನೆ ಮಾಡುವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತೇಳಿ ಆ ನಾನು ಅನ್ನುವ ಒಂದು ವೃತ್ತಿ ಇದೆಯಲ್ಲ, ಒಂದು ಪ್ರತ್ಯಯ, ಅದು ಅಹಂಕಾರ. ಅಹಂಕಾರ ಅಂದ್ರೆ ಅದು ಅಹಂಕೃತಿ ಹಂಗ, ನಾನು ಅನ್ನುವ ಒಂದು ಅನಿಸಿಕೆ, ಅದಕ್ಕೆ ಫೀಲಿಂಗ್ ಅಲ್ಲಿ ಕರೆಕ್ಟ್ ಇಂಗ್ಲೀಷಲ್ಲಿ ಫೀಲಿಂಗ್ ಕರೆಕ್ಟ್ ಹೌದ. ಅದೊಂದು ರೀತಿ ದಂಡಾಯಮಾನವಾಗಿ ನೀವು ಬಾಯಲ್ಲಿ ಹೇಳಿದೆ ಅದು ಬರ್ತಾನೆ ಇರುತ್ತೆ. ಅದು ಎಲ್ಲಕ್ಕಿಂತಲೂ ಸೂಕ್ಷ್ಮ ಅಂತ ಶಾಸ್ತ್ರಕಾರರು ಈ ಚಿತ್ತ ಮನಸ್ಸು ಬುದ್ಧಿಗಿಂತಲೂ ಅಹಮ್ಮನ ಸೂಕ್ಷ್ಮ. ಅಹಮ್ಮಿಗಾಗಿಯೇ ಬುದ್ಧಿ ನಿಶ್ಚಯ ಮಾಡುತ್ತೆ, ಬುದ್ಧಿಗಾಗಿಯೇ ಮನಸ್ಸು ಯೋಚನೆ ಮಾಡುತ್ತೆ, ಸಂಕಲ್ಪ ವಿಕಲ್ಪ ಮಾಡುತ್ತೆ. ಆ ಮನಸ್ಸಿಗಾಗಿಯೇ ಚಿತ್ತ ಅಲರ್ಟ್ ಆಗಿರುತ್ತೆ, ಎಚ್ಚರವಾಗಿರುತ್ತೆ. ಚಿತ್ತವನ್ನ ಹೊರಗೆ ಅಂತಲೂ, ಮನಸ್ಸು ಸ್ವಲ್ಪ ಒಳಗೆ ಅಂತಲೂ, ಬುದ್ಧಿ ಇನ್ನೂ ಒಳಗೆ ಅಂತಲೂ, ಅಹಂಕಾರ ಇನ್ನೂ ಸೂಕ್ಷ್ಮ ಅಂತೂ ಆ ಅಂತಃಕರಣದಲ್ಲಿಯೇ 4 ವೃತ್ತಿಯಲ್ಲೂ ಪೌರಾಪರ್ಯ ಭಾಗವನ್ನು ಮಾಡಿದ್ದಾರೆ. ಅದು ಸುಮ್ಮನೆ ಪ್ರತಿಪತ್ತಿ ಸೌಕರ್ಯವೇ ಹೊರತು, ಅಂದ್ರೆ ತಿಳ್ಕೊಳ್ಳೋಕೆ ಅನುಕೂಲವಾಗಲಿ ಮಾಡಿದ್ದೇ ಹೊರತು, ಅಂತಃಕರಣ ಒಂದೇ ತಗೊಂಡ್ಬಿಟ್ರೆ ಬೇರೆ ಬೇರೆ ವೃತ್ತಿಗೆ ಬೇರೆ ಬೇರೆ ಹೆಸರು ಅಂತ ನಾವು ಈ ರೀತಿ ಮಾಡ್ಕೊಂಡ್ಬಿಟ್ರು ಏನು ತೊಂದರೆ ಆಗಲ್ಲ. ಆದ್ರೆ ಇದೆಲ್ಲ ಕೇವಲ ಆತ್ಮನನ್ನು ತಿಳ್ಕೊಳ್ಳೋಕೆ ಉಪಾಯವಾಗ ಇಟ್ಕೊಳ್ಳೋದು ಅಷ್ಟೇ ಹೊರತು, ಆತ್ಮ ಸ್ವಲ್ಪ ಗೊತ್ತಾಗುತ್ತಲೇ ಇದು ಯಾವ್ದು ಆತ್ಮಗಿದೆ ಬೇರೆ ಆಗಿಲ್ಲ, ಆತ್ಮನೇ ಹೀಗೆಲ್ಲ ತೋರಿದ್ದು ಗೊತ್ತಾಗ್ಬಿಡುತ್ತೆ. ಅದು ಅಲ್ಲಿವರೆಗೆ ಮಾತ್ರ ಇದನ್ನು ಬೇರೆ ಬೇರೆಯಾಗಿಯೇ ಇಟ್ಕೊಂಡು ಶಾಸ್ತ್ರಾರ್ಥವನ್ನು ನಡೆಸೋದಕ್ಕೆ ನಾವು ಆ ರೀತಿ ಭಾಗ ಮಾಡ್ತೀವಿ. ಇನ್ನು ಪಂಚ ಪ್ರಾಣಾಪಾನ ವೃತ್ತಿ ಅಂತ ಅಲ್ಲಿ ನೋಡಿ, ಮೊದಲು ಜ್ಞಾನೇಂದ್ರಿಯ 5 ಹೇಳಿದ್ನ, ಕರ್ಮೇಂದ್ರಿಯ 5 ಹೇಳಿದ್ನ, 10 ಆಯ್ತಾ, ಅಂತಃಕರಣದಲ್ಲಿ 4 ಹೇಳಿದೆ, ಅದಕ್ಕೆ 19 ಆಯ್ತು. ಇದನ್ನೇ ಮಾಂಡೂಕ್ಯದಲ್ಲಿ ಏಕೋನವಿಂಶತಿ ಮುಖ ಅಂತ ಹೇಳಿದೆ. 19 ಮುಖದಿಂದ ಈ ಆತ್ಮನು ಹೊರ ಪ್ರಪಂಚವನ್ನು ಸಪ್ತಾಂಗವನ್ನು ನೋಡ್ತಾನೆ ಅಂತ. ಆದರೆ ಈ 19ಕ್ಕೂ ಒಂದು ಮೂಲಭೂತ ಆಧಾರವಾಗಿರ್ತಕ್ಕಂಥ ಪ್ರಾಣವೃತ್ತಿ ಇದೆ.
ಪ್ರಾಣ ಮುಖ್ಯ ಪ್ರಾಣ. ಅವನು ತನ್ನನ್ನೇ 5 ರೂಪಾಯಿ ಹೊಡ್ಕೊಂಡು ದೇಹವನ್ನೆಲ್ಲ ದಾನ ಮಾಡ್ಕೊಂಡಿದ್ದಾನೆ. ಈ ದೇಹವನ್ನು ಎತ್ತಿ ಹಿಡ್ಕೊಂಡಿರೋದೇ ಪ್ರಾಣ. ಅಹಮೇವ ಏತದ್ಬಾಣಂ ಆತ್ಮಾನಂ ಪಂಚಧಾ ಅವಷ್ಟಭ್ಯ ಧಾರಯಾಮಿ ಅಂತ ಪ್ರಶ್ನೋಪನಿಷತ್ತಿನಲ್ಲಿ ಆ ಪ್ರಾಣ ಹೇಳುತ್ತೆ, ನಾನೇ ನನ್ನನ್ನ 5 ಪ್ರಕಾರವಾಗಿ ಹೊಡ್ಕೊಂಡು ಈ ದೇಹವನ್ನು ಹಿಡ್ಕೊಂಡಿದ್ದೀನಿ ಅಂತ. ಹೇಗೆ ಅಂದ್ರೆ, ಪ್ರಾಣ ಅಂದ್ರೆ ಉಸಿರನ್ನು ಹೊರಕ್ಕೆ ಹಾಕುವನು ಮತ್ತು ಮುಂಬರಿಯುವ ಶಕ್ತಿ. ಮುಂಬರಿದ್ರೆ ಎಲ್ಲಿ ನುಗ್ಗೋದು ಎದುರಿಸೋದು ಇದು ಮಾಡೋದೆಲ್ಲ ಪ್ರಾಣಶಕ್ತಿ. ಅಪಾನ ಅಂದ್ರೆ ಎಳ್ಕೊಳ್ಳೋದು, ಕೆಳಮುಖವಾಗಿ ತಳ್ಳೋದು, ಮೂತ್ರ ಮತ್ತು ಮಲವನ್ನ ತಳ್ಳೋದು ಅಪಾನದ ವ್ಯಾಪಾರ. ಹೊರಗಿರೋ ಗಾಳಿಯನ್ನು ಒಳಗೆ ತಗೊಳ್ಳೋದು ಅಪಾನವೇ. ಪ್ರಾಣ ಮಾತ್ರ ಹೊರಕ್ಕೆ ಹಾಕತ್ತೆ, ಮುಂಬರಿಯುವಂತಹ ಸಾಮರ್ಥ್ಯ. ವ್ಯಾನ ಎಲ್ಲ ಜಾಯಿಂಟಲ್ಲಿ ಕೆಲಸ ಮಾಡೋದು ವ್ಯಾನ. ಮತ್ತು ಭಾರಿ ಕಷ್ಟಪಟ್ಟು ಶಕ್ತಿಯುಕ್ತವಾದ ಕೆಲಸ ಮಾಡುವನು ವ್ಯಾಯಾಮ. ಅಂದ್ರೆ ಈ ರನ್ನಿಂಗ್ ರೇಸ್ ಮಾಡ್ತಾರಲ್ಲ, ಅದು ವ್ಯಾನ ಶಕ್ತಿ. ಈ ವೆಯ್ಟ್ ಇರ್ತಾರಲ್ಲ 300 ಪೌಂಡು 400 ಪೌಂಡು, ಅದು ವ್ಯಾನ ಶಕ್ತಿ. ಈ ಕಡಿತಾರಲ್ಲ, ಅಗ್ನಿಗೆ ಬರೋಕ್ಕೋಸ್ಕರ ಯಜ್ಞದಲ್ಲಿ ಕಡಿತಾರಲ್ಲ, ಆ ಕಡಿಯೋದು ವ್ಯಾನ ಶಕ್ತಿ. ಈ ಮರ ಹತ್ತೋದು, ಲಾಂಗ್ ಜಂಪು, ಹೈ ಜಂಪು, ಇದೆಲ್ಲ ವ್ಯಾನ ಶಕ್ತಿಯಿಂದಲೇ ಮಾಡೋದು. ಅದೆಲ್ಲ ಜಾಯಿಂಟ್ ಅಲ್ಲೂ ಕೆಲಸ ಮಾಡ್ತಾನೆ. ಪ್ರಾಣವೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕ್ರಿಯೆಯಿಂದ ಬೇರೆ ಬೇರೆ ಹೆಸರು ತಗೊಂಡಿದ್ದಾರೆ. ಪ್ರಾಣ, ಅಪಾನ, ವ್ಯಾನ. ಉದಾನ ಅಂದ್ರೆ ಕುತು ಅನಿತಿ, ಎಲ್ಲ ಜಾಗದ ಒಂದು ಅರ್ಥವೂ ಇದೆ. ಪ್ರಕರ್ಷೇಡ ಅನಿತಿ ಇತಿ ಪ್ರಾಣ. ಅಪಾನ ಕೆಳಮುಖವಾಗಿ ಅನಿತಿಯಿಂದ ಚೇಷ್ಟೆ ಮಾಡುತ್ತೆ ಅಂತ, ಕೆಳಮುಖವಾಗಿ ಚೇಷ್ಟೆ ಮಾಡುತ್ತೆ ಅಂತ ಅಪಾನ. ವಿಶೇಷೇಣ ಮರ್ಮಸಂಧವು ಜಾಯಿಂಟ್ಗಳಲ್ಲಿ ಅನಿತಿ ಇತಿ ವ್ಯಾನ. ವಿ ಅನಹ, ವಿ ಅನಹ ವ್ಯನಹ ಆಗ್ಬೇಕಾದ್ರೂ ಛಂದಲ್ಲ, ವಿ ಆ ಅನಹ ಇಟ್ಕೋಬೇಕು. ವಿಶೇಷವಾಗಿ ಸಂಪೂರ್ಣವಾಗಿ ಚೇಷ್ಟೆ ಮಾಡ್ತಾನೆ, ಇದು ವ್ಯಾನ. ಅನಹ ಉದಾನ ಅಂದ್ರೆ ಮೇಲ್ಮುಖವಾಗಿ ಜನ್ಮಾಂತರಕ್ಕೆ ಲೋಕಾಂತರ ಕರ್ಕೊಂಡು ಹೋಗೋದು ಒಂದು ಉದಾನ. ನಿದ್ದೆಗೆ ಹೋಗೋದು ಉದಾನದಿಂದಲೇ. ನಾವು ಕನಸಿಗೆ ಹೋಗೋದೇ ಇರ್ಬೋದು, ಸುಷುಪ್ತಿಗೆ ಹೋಗೋದು ಇರ್ಬೋದು, ಉದಾನ ವೃತ್ತಿ ಸಹಾಯದಿಂದಲೇ ಈ ಮನೋದೇವ ಸ್ವಪ್ನಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಇನ್ನು ಸಮಾನ ಅಂದ್ರೆ ಸಮಂ ನಯತಿ. ಯಾವುದನ್ನ ಅಶಿತಂ ಪೀತಂ, ಏನ್ ಕುಡ್ದಿರ್ತೀವೋ ಏನ್ ತಿಂದಿರ್ತೀವೋ, ಅಶಿತ ಅಂದ್ರೆ ತಿಂದಿದ್ದು, ಪೀತ ಅಂದ್ರೆ ಕುಡ್ದದ್ದು. ತಿಂದದ್ದನ್ನು ಕುಡ್ದದ್ದನ್ನು ಸಮಾನವಾಗಿ ಹಂಚುವಾಗ್ತದೆ. ಅಂದ್ರೆ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಕಣ್ಣಿಗೆ ಎಷ್ಟು ಶಕ್ತಿ ಬೇಕು, ಕಿವಿಗೆ ಎಷ್ಟು ಬೇಕು, ಕಾಲಿಗೆ ಎಷ್ಟು ಬೇಕು, ಎಲ್ಲಕ್ಕೂ ಒಂದೇ ಶಕ್ತಿ ಅಲ್ಲ. ಕೆಲವು ಸಲ ಕಾಲಿಗೆ ಜಾಸ್ತಿ ಶಕ್ತಿ ಬೇಕಾಗುತ್ತೆ, ಕೈ ಶಕ್ತಿ ಜಾಸ್ತಿ, ಅದಕ್ಕೆ ಜಾಸ್ತಿ ಕೊಡುತ್ತೆ. ಘ್ರಾಣೇಂದ್ರಿಯಕ್ಕೆ ಚರ್ಮೇಂದ್ರಿಯಕ್ಕೆ ಸಾಮಾನ್ಯವಾಗಿ ಶಕ್ತಿ ಕೊಟ್ಟು ವ್ಯಾಪಾರ ಮಾಡ್ತಾರೆ, ಅದಕ್ಕೆ ಅಷ್ಟೇ ಶಕ್ತಿ ಕೊಡುತ್ತೆ. ಹೀಗೆ ಸಮಂ ನಯತಿನ ಅನ್ನ ರಸವನ್ನು ಪಾನೀಯ ರಸವನ್ನು ಹೀರ್ಕೊಂಡು ದೇಹಕ್ಕೆಲ್ಲ ಹಂಚುವನು ಸಮಾನ ಅಂತ. ಸಮಂ ಅನಿತಿ ಸಮಾನ. ಹೀಗೆ ಪಂಚ ಪ್ರಾಣವೃತ್ತಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯ. ಇದಕ್ಕೆ ಒಟ್ಟು ದೇಹದಲ್ಲೆಲ್ಲ ಇದನ್ನ ವ್ಯಾಪಾರ ಮಾಡುವಂತ ತತ್ವಗಳು 24 ತತ್ವ ಅಂತ ತಗೋಬೋದಿಲ್ಲ. ಇದು 19, 5, 24. ಇದು ಎಲ್ಲಕ್ಕೂ ಒಡೆಯ ಪುರುಷ. ಪುರುಷ ಅಂದ್ರೆ ಜೀವ, ಅವನೇ ಆತ್ಮ. ವ್ಯವಹಾರ ಕ್ಷೇತ್ರದಲ್ಲಿ ವಸ್ತುತಃ ಅವನು ನಿಜವಾದ ಆತ್ಮನಲ್ಲ, ಪುಣ್ಯ ಪಾಪವನ್ನ ಹೊಂದಿರತಕ್ಕವನು, ಮತ್ತೆ ಚೇತನವಾಗಿರ್ತಕ್ಕವನು, ದೇಹಕ್ಕೆ ಸ್ವಾಮಿಯಾಗಿರ್ತಕ್ಕವನು. ಅವನಿಗಾಗಿ ಇದೆಲ್ಲವೂ ಕಣ್ಣು ನೋಡೋದು, ಕಿವಿ ಕೇಳೋದು, ಮನಸ್ಸು ಯೋಚನೆ ಮಾಡೋದು, ಬುದ್ಧಿ ತಿಳ್ಕೊಳ್ಳೋದು, ಪ್ರಾಣಾದಿ ಚೇಷ್ಟೆ ಮಾಡೋದು. ಅವನು ಮಾತ್ರ ಏನು ಚೇಷ್ಟೆ ಮಾಡೋದು ಅವಿಕ್ರಿಯನಾಗಿರ್ತಕ್ಕಂತಹ ಸ್ವರೂಪದವನು ಜೀವಾತ್ಮ. ಜೀವನಿಗೆ ಜೀವ ಪ್ರಾಣಧಾರಣೆ ಅಂತ ಹೆಸರು ಬಂದಿರೋದು. ಪ್ರಾಣವನ್ನ ಹಿಡ್ಕೊಳ್ಳೋದು, ಪ್ರಾಣವನ್ನು ಹಿಡ್ಕೊಂಡು ಎಲ್ಲಾ ಕ್ರಿಯೆಯನ್ನು ಮಾಡಿಸ್ತಾನೆ. ಮನಸ್ಸನ್ನು ಹಿಡ್ಕೊಂಡು ಎಲ್ಲ ಅರಿವನ್ನು ಮಾಡ್ಕೊಳ್ತಾನೆ. ಜೀವನಲ್ಲಿ ಅವನು ಸರ್ವಶಕ್ತನು, ಶಕ್ತಿಯೂ ಇದೆ, ಜ್ಞಾನವೂ ಇದೆ. ಅವನ ಜ್ಞಾನ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಜ್ಞಾನೇಂದ್ರಿಂದ ಬರುತ್ತೆ. ಅವನ ಶಕ್ತಿ ಪ್ರಾಣಾಪಾನ ಜ್ಞಾನ ಕರ್ಮೇಂದ್ರಿಂದ ಬರುತ್ತೆ. ಮತ್ತು ಅವನು ಮಾತ್ರ ಎಲ್ಲವನ್ನು ಬೆಳಗ್ತಾ ಇರ್ತಾರೆ. ಇದು ಒಂದು ಆತ್ಮತತ್ವ ವಿಚಾರ ಮಾಡುವವರಿಗೆ ಇಲ್ಲಿ ಸಹಜವಾಗಿರ್ತಕ್ಕಂಥ ಬದುಕು. ಇದನ್ನಿಟ್ಕೊಂಡು ಕರ್ಮಕಾಂಡ, ನೀನು ಪುಣ್ಯವನ್ನೇ ಮಾಡಬೇಕು, ಪುಣ್ಯಕ್ಕೆ ಹೋಗ್ತೀಯಾ, ಉತ್ತಮ ಭಾವನೆ ಇಟ್ಕೊಂಡ್ರೆ ಉತ್ತಮಕ್ಕೆ ಹೋಗ್ತೀಯಾ, ಅವನು ತಿಳ್ಕೊಂಡ್ರೆ ಮುಕ್ತನಾಗ್ತೀಯಾ ಅಂತ ಜ್ಞಾನಕಾಂಡ ಹೇಳುತ್ತೆ. ಈ ರೀತಿಯಾಗಿ ನಾವು ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣಾಪಾನ ವೃತ್ತಿ
ಮತ್ತೆ ಚಿತ್ತದ ಅಂತಃಕರಣದ 4 ಧರ್ಮ. ಇವುಗಳನ್ನ ತಿಳ್ಕೊಂಡ್ಬಿಟ್ರೆ ಬಲಮಟ್ಟಿಗೆ ಭಾಷ್ಯಕಾರ ಅಲ್ಲಲ್ಲೇ ಏನ್ ಹೇಳ್ತಾರೆ ಅದೆಲ್ಲ ಗೊಂದಲವಿಲ್ಲದೇನೆ ವಿವೇಕದಿಂದ ಅರ್ಥ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಸಪ್ತಾಂಗನೂ ಹೇಳ್ಬಿಡಿ ಗುರುಗಳೇ. ಸಪ್ತಾಂಗ ಸತ್ಸಂಗವ ಅಲ್ಲ, ಸಪ್ತಾಂಗನೂ ಹೇಳ್ಬಿಡಿ. ಸಪ್ತಾಂಗವನ್ನು ನಮ್ಮ ಇದರಲ್ಲಿ ಮಾಂಡೂಕ್ಯದಲ್ಲಿ ಅವನಿಗೆ ಒಟ್ಟು ವಿಶ್ವವನ್ನ ಏನ್ ನಾವು ನೋಡ್ತಾ ಇದ್ವಿ ಅದು ಯೂನಿವರ್ಸಲ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಇಡೀ ವಿಶ್ವ ಪ್ರಪಂಚ. ಇದನ್ನ ಇವನ ಈ 19 ಮುಖದಿಂದ ನೋಡ್ತಾ ಇರುವಂತಹ ಒಂದು ದೃಶ್ಯ. ಅದರಲ್ಲಿ ಹೈಯೆಸ್ಟ್ ಮೇಲಿರೋದು ಸ್ವರ್ಗ ಅಂದ್ರೆ ಬ್ರಹ್ಮಲೋಕ. ಆ ಬ್ರಹ್ಮಲೋಕವನ್ನ ಈ ಆತ್ಮನ ತಲೆ ಅಂತ, ಯಾವುದೋ ಈ ವಿರಾಡಾತ್ಮನ ತಲೆ ಅಂತ ಹೇಳ್ತಾರೆ. ಈ ಎಚ್ಚರವನ್ನೇ ಇಡೀ ವ್ಯಾಕೃತ ಪ್ರಪಂಚವನ್ನೇ ನಾನು ಅಭಿಮಾನ ಪಟ್ಕೊಂಡಂತಹ ಸಮಷ್ಟಿ ದೇವನಿಗೆ ವಿರಾಡಾತ್ಮ ವೈಶ್ವಾನರ ಅಂತ. ಅವನನ್ನೇ ಇವನು ನೋಡ್ತಿರೋದು ತನ್ನ 19 ವಾರದಿಂದ. ಅವನ ತಲೆ ದ್ಯುಲೋಕ, ಅವನ ಪ್ರಾಣ ವಾಯು, ಅವನ ವಾಕ್ಕು ಅಗ್ನಿ, ಅವನ ಹೃದಯ ನಡುಮೈ ಆಕಾಶ, ಅವನ ಕಣ್ಣು ಸೂರ್ಯ ಅಂತಿದೆ, ಸೂರ್ಯ ಚಂದ್ರ ಅಂತ ಇದೆ. ಇದರಲ್ಲಿ ಮುಂಡಕದಲ್ಲಿ ಅಗ್ನಿಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯವು, ಸೂರ್ಯಚಂದ್ರನ ಕಣ್ಣು ಅಂತ ಹೇಳಿದೆ. ಆಮೇಲೆ ಸಮಷ್ಟಿ ನೀರು ಅವನ ಕಿಬ್ಬೊಟ್ಟೆ, ಅಖಂಡ ಭೂಮಿ ಅವನ ಪಾದ, ಇಲ್ಲಿರುವ ಎಲ್ಲಾ ನದಿಗಳೇ ಅವನ ರಕ್ತ ಸಂಚಾರ ಮಾಡುವಂತಹ ನಾಡಿಗಳು, ಇಲ್ಲಿರುವ ಗಿಡಮರ ಬಳ್ಳಿಗಳೇ ಅವನ ರೋಮ ಕೇಶಗಳು. ರೋಮ ಅಂದ್ರೆ ಮೈ ಮೇಲಿರುವ ಕೂದಲು, ತಲೆಯಲ್ಲಿರೋದು ಕೇಶ. ಇಲ್ಲಿ ಎಲ್ಲಾ ಗಿಡಮರ ಬಳ್ಳಿಗಳು ಎಲ್ಲವೂ ಅವನಿಗಿದ್ದರು. ಇಲ್ಲಿರುವ ಬೆಟ್ಟ ಗುಡ್ಡಗಳು ಅವನ ಮಾಂಸಖಂಡಗಳು ಮತ್ತು ಎಲುಬುಗಳು, ಮತ್ತು ಇಲ್ಲಿರುವ ಮರಳುಗಳು ಅಂತ ಏನಿದೆ ಅದೆಲ್ಲ ಅರ್ಧ ಬೆಂದಂತಹ ಆಹಾರ. ನಾವು ಊಟ ಮಾಡಿ ಒಂದು 2-3 ಗಂಟೆ ಆದ್ಮೇಲೆ ನಮ್ಮ ಹೊಟ್ಟೆ ಒಳಗೆ ಆ ಆಹಾರ ಅರ್ಧ ಬೆಂಬ, ಇನ್ನೂ ಪೂರ್ತಿ ಇದು ಆಗಿ ಜೀರ್ಣವಾಗಿರಲ್ಲ, ಪೂರ್ತಿ ಆಗಿಲ್ಲ ಅಂತೂ ಇಲ್ಲ. ಅದು ಅರ್ಧಂಬರ್ಧ ಬೆಂದಿರುವಂತಹ ಸ್ಥಿತಿ ಇದೆಯಲ್ಲ, ಅದು ಇಲ್ಲ. ಎಲ್ಲಾ ಮರಳು ಕಲ್ಲು ಜಲ್ಲುಗಳು ತಗೊಂಡಿದ್ದಾರೆ. ಹಾಗಾಗಿ ಅವನ ಕಿವಿ 4 ದಿಕ್ಕುಗಳು, ಅವನ ವಾಣಿ, ಅವನ ಮಾತು ಇಡೀ ವೇದಗಳು. ಇಡೀ ವಿಶ್ವದಲ್ಲಿ ಏನೇನಿದೆಯೋ ಅವನ ಅಲಂಕಾರ ಚಿತ್ರಗಳು, ನಕ್ಷತ್ರಗಳೇ ಅವನ ಅಲಂಕಾರಗಳು, ಅವನ ಚಿತ್ರಗಳು, ಅವನ ವಿಶೇಷಗಳು. ಹಾಗಾಗಿ ಇಡೀ ವಿಶ್ವಾತ್ಮನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಯೊಂದನ್ನು ಒಂದೊಂದು ಅವನ ವಿಶೇಷ ಭಾಗ ಅಂತ ನೋಡಿದ್ರೆ ಅದಷ್ಟನ್ನು ಹೇಳಿ 7 ಅಂಗ ಮಾಡಿದ್ದಾರೆ. ಮೂರ್ತಿಯು ಸುತೇಜಾಹ, ಸುತೇಜನೇ ದ್ಯುಲೋಕವೇ ವಿಶ್ವರೂಪನೇ ಸೂರ್ಯನೇ ಕಣ್ಣು, ಪ್ರಾಣನೇ ವಾಯು, ಸುಂದೆ ಆಕಾಶವೇ ನಡುಮಯಿ, ನೀರೇ ಕಿಬ್ಬಟ್ಟೆ, ಪೃಥ್ವಿಯೇ ಪಾದ, ಅಗ್ನಿಯೇ ಬಾಯಿ ಅಂತ ಹೇಳಿ ಈ ರೀತಿ ಸಪ್ತಾಂಗವನ್ನ ಹೇಳಿದ್ದಾರೆ. ಇದು ಸಪ್ತಾಂಗವನ್ನು ಈ 19 ಮುಖದಿಂದ ಈ ಜೀವನ ಹಿಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಇದನ್ನ ಅವನು ಯಾವಾಗ ಇವುಗಳನ್ನು ಹಿಡ್ಕೊಂಡು ತನ್ನನ್ನ ಗುರುತಿಸ್ಕೊತಾನೋ ಹಾಗಾಗಿ ಬಾಧಿ ಆಗ್ತದೆ. ಆಗ ಅವನು ಸಾಧಿಸ